My name is Varun Siddhappa Gowder. This is my father, A.K. Siddhappa Gowder, and my mother, Pratibha Siddhappa Gowder. And I secured an All India rank of 241 in NEET 2025. ಪ್ರಾಥಮಿಕ ಶಿಕ್ಷಣ. ನಾನು ಫಸ್ಟಿಂದ 10th ತನಕ ಬೆಳಗಾವಿಯಲ್ಲಿ ಸೇಂಟ್ ಪಾಲ್ಸ್ ಹೈಸ್ಕೂಲ್ ಅಂತ ಒಂದು ಸ್ಕೂಲಲ್ಲಿ ಓದಿದ್ದೆ. ಆಮೇಲೆ 9th 10th ನಾನು ಆಕಾಶಲ್ಲಿ ಕೋಚಿಂಗನ್ನು ತೊಗೊತಿದ್ದೆ. ಆಮೇಲೆ 11th 12th ಎಕ್ಸ್ಪರ್ಟ್ ಕಾಲೇಜಿಂದ ಇಷ್ಟು ಅಚೀವ್ ಮಾಡಿದ್ದೀನಿ. 9th 10th ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಆದರೆ ಎಕ್ಸ್ಪರ್ಟಿಗೆ ಬಂದಮೇಲೆ ಅವರು ಹೇಳ್ಕೊಡ್ತಾ ರೀತಿಯಿಂದ ನಾನು ಇಷ್ಟು ಹಿಂಗೆ ಅಚೀವ್ ಮಾಡೋಕ್ಕೆ ಟ್ರೈ ಆಯಿತು. ಮತ್ತು ನನ್ನ ಫ್ರೆಂಡ್ಸೂ ಹಿಂಗೆ ಎವ್ರಿ ಟೈಮ್ ಸಪೋರ್ಟ್ ಮಾಡ್ತಿದ್ರು ಮತ್ತು ಮೋಟಿವೇಶನ್ ಇದ್ದರು ನನಗೆ. ನನ್ನ ಜೀವನದ ಗುರಿ ಒಬ್ಬ ಒಳ್ಳೆಯ ಸರ್ಜನ್ ಆಗಬೇಕಂತ ನನ್ನ ಗುರಿ ಇದೆ. ಅದು ಮುಂದೆ ಹೋಗ್ತಾ ಯಾವ ಸರ್ಜನ್ ಅಂತ ಡಿಸೈಡ್ ಮಾಡ್ತೀನಿ. ಆದರೆ ಜನರ ಸೇವೆ ಮಾಡಬೇಕಂತ ನನ್ನ ಇಚ್ಛೆ ಇದೆ. ವೈದ್ಯರೇ ಆಗೋದು ನನ್ನ ಇಚ್ಛೆ. ನಾನು A.K. ಸಿದ್ದಪ್ಪಗೌಡ್ರು ಅಂತ. ನಾನು ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಬೆಳಗಾವಿಯಲ್ಲಿದ್ದೀನಿ. ನಾನು ಇಲ್ಲಿ ಎಕ್ಸ್ಪರ್ಟದ್ದು ಮೊದಲಿಗೆ ಗೊತ್ತಾಗಿರೋದು ನನ್ನ ದೊಡ್ಡ ಮಗ ತರುಣ್ ಅಂತ. ಅವನು 9th ಸ್ಟ್ಯಾಂಡರ್ಡ್ ಆದಮೇಲೆ 3 months ವೆಕೇಷನ್ ಕ್ಲಾಸ್ ಇತ್ತು. ಅವಾಗ ಇಲ್ಲಿ ಹಾಕಿದ್ವಿ. ಅವನು ಅದರಿಂದ 85 ಇದ್ದನು 95 ಮಟ್ಟ ಬಂದ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪರ್ಟಲ್ಲಿ ಹಾಕ್ಬೇಕಂತ ಇತ್ತು. ಬಟ್ ಅವನು ಕೊರೋನಾ ಬ್ಯಾಚ್ ಇರೋದಕ್ಕೆ ನಾವು ಇಲ್ಲಿ ಕಳ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಅದೇ ಇದರಿಂದ ನಾನು 1 to 10th ಕನ್ನಡ ಮೀಡಿಯಮ್ ಇದ್ದು ನನಗೆ ಅವಕಾಶ ಸಿಗಲಿಲ್ಲ. ನಾನು ವೈದ್ಯ ಆಗ್ಬೇಕಂತ ಮನಸ್ಸಿತ್ತು. ಆದರೆ ನನ್ನ ಮಗಗೆ ನಾನು ವೈದ್ಯನ ಮಾಡ್ಬೇಕಂತಂದು ಆಸೆ ಇತ್ತು. ಅದಕ್ಕೆ ಇವನಿಗೆ ಎಲ್ಲರೂ ಕೇಳಿದ್ವಿ, ಯಾವ್ದು ಕಾಲೇಜು ಉತ್ತಮ ನಮ್ಮಲ್ಲಿ, ಬೆಂಗಳೂರು ಎಕ್ಸ್ಪರ್ಟು ಯಾವುದಂತ. ನನಗೆಲ್ಲ ನಮ್ಮ ಸೀನಿಯರ್ಸು ಮತ್ತು ಇಲ್ಲಿ ನಮ್ಮ ಮೊದಲಿಗೆ ಹಾಕಿದ್ರು ಇಲ್ಲಿ ಎಕ್ಸ್ಪರ್ಟ್ಗೆ. ಎಲ್ಲರದ್ದು ಒಳ್ಳೆ ರ್ಯಾಂಕ್ ಬಂದಿದ್ದರಿಂದ ನಾನು ಎಕ್ಸ್ಪರ್ಟ್ಗೆ ಹಾಕಿದೆ. ಎಕ್ಸ್ಪರ್ಟಿಗೆ ಬಂದಮೇಲೆ ಇವನು 1 to 10th ಸ್ಟೇಟ್ ಸಿಲೆಬಸ್ ಇದ್ರೂ ICICI CBSE ಈಕ್ವಲ್ ಮಾಡಿದ. ಮತ್ತು ಆಲ್ಮೋಸ್ಟ್ ಸ್ಟೇಟ್ CET ಅಲ್ಲಿ ಅಗ್ರಿಯಲ್ಲಿ 18th ರ್ಯಾಂಕ್ ಬಂದ. 143 ಇಂಜಿನಿಯರಿಂಗ್ ಬಂದಿದ್ದಾನೆ. ಮತ್ತು ವೆಟರ್ನರಿಯಲ್ಲಿ 107 ರ್ಯಾಂಕ್ ಬಂದಿದ್ದಾರೆ. ಮತ್ತು JEE ಮೇನಲ್ಲಿ 99.51% ಮಾಡಿದ್ದಾನೆ. ಮತ್ತು JEE ಅಡ್ವಾನ್ಸಲ್ಲಿ ಆಲ್ಮೋಸ್ಟ್ ಈಗ IIT ಭುವನೇಶ್ವರ್ ಸಿಕ್ಕಿದೆ. ಬಟ್ ಅವನು ನಾವು ಹೇಳಿದ್ವಿ IITಗೆ ಹೋಗಪ್ಪ, 4 ವರ್ಷದಲ್ಲಿ ಸೆಟ್ ಆಗ್ತೀಯ ಅಂದು. ಬಟ್ ಅವನು ಡೆಡಿಕೇಟೆಡ್ ಇದ್ದಾನೆ. ಇವನು ಮೆಡಿಕಲ್ ಸರ್ಜನ್ ಆಗಬೇಕು, ಏಮ್ಸ್ದಲ್ಲಿ ಗುರಿ ಇಟ್ಕೊಂಡಿದ್ದ. ಬಟ್ ನೋಡ್ಬೇಕು, ದಿಲ್ಲಿ ಸಿಗಲ್ಲ ಅಂದರೆ ಜಿಪ್ಮೇರ್ ಹೋಗ್ತಾನೆ ಅಂತದಾನೆ. ಅವನು ಅವನು ಏನು ಆಸೆ ಇತ್ತು ಅವನು ಈಡೇರಿದ್ದಾನೆ. ರ್ಯಾಂಕ್ ಬರೋವರೆಗೆ ಒಂದು ಸ್ವಲ್ಪ ಇದ್ದ. ರ್ಯಾಂಕ್ ಬಂದ ಮೇಲೆ ಭಾಳ ಖುಷಿಯಾಗಿದ್ದಾನೆ. ನಿಮ್ಮ ಎಕ್ಸ್ಪರ್ಟಿಗೆ ನನಗೆ ಭಾಳ ಧನ್ಯವಾದ. ಇದು ಬೇರೆ ನಮ್ಮ ಕರ್ನಾಟಕದಲ್ಲಿ ಯಾವುದೂ ಕಾಲೇಜ್ ಬಂದಿಲ್ಲ. ಸೌತ್ ಇಂಡಿಯಾ ಮತ್ತು ಕರ್ನಾಟಕದಲ್ಲೇ ಫಸ್ಟ್ ಬಂದಿದೆ. ಎಕ್ಸ್ಪರ್ಟಿಗೆ ಭಾಳ ತುಂಬ ಧನ್ಯವಾದಗಳು. ನಾಯಕ್ ಸರ್ಗೆ ಭಾಳ ಥ್ಯಾಂಕ್ಸ್ ಹೇಳ್ತೇವೆ. ಧನ್ಯವಾದಗಳು.